ನನಗೆ ಈ ಮನೇಲಿರೋಕ್ಕೆ ಇಷ್ಟ ಇಲ್ಲ ಅಮ್ಮ. ನಿಂಗೂ ತುಂಬ ತೊಂದರೆ ಆಗ್ತದೆ. ಯಾಕೆ ತೊಂದರೆ ತೊಗೊತೀಯಾ? ಅದಕ್ಕೆ ನಾನು ನನ್ನ ಗಂಡ ಮಕ್ಕಳೆಲ್ಲ ಅಲ್ಲಿ ಹಳೆ ಮನೆಗೆ ಹೋಗ್ತೀವಿ, ಅಂದರೆ ಅಪ್ಪನ ಹುಟ್ಟಿದ ಮನೆಗೆ ಹೋಗ್ತೀವಪ್ಪ. ನೀನು ಇಲ್ಲಿ ಆರಾಮಾಗಿರು, ನಿಂಗೆ ಇನ್ಮೇಲೆ ತೊಂದರೆ ಆಗಲ್ಲ ನನ್ನಿಂದ, ಸರಿನಾ? ಸದ್ಯ ನಿಂಗೆ ಇವಾಗಾದ್ರೂ ಒಳ್ಳೆ ಬುದ್ಧಿ ಬಂತಾರೆ ಈ ಮನೆ ಬಿಟ್ಟು ಹೋಗಬೇಕು ಅಂತ. ಈ ಕೆಲಸ ಯಾವಾಗಲೂ ಮಾಡಬೇಕಾಗಿತ್ತು. ನಿನಗೆ ನಂಬಿಕೆ ಇತ್ತು, ನನ್ನ ತಂಗಿ ಇದ್ದಾಳೆ, ನಂಗೆ ಸಪೋರ್ಟ್ ಮಾಡ್ತಾಳೆ, ಎಲ್ಲ ಆಸ್ತಿ ನನಗೆ ಬರುತ್ತೆ ಅಂತ. ಆದರೆ ಎಲ್ಲ ಹೋಯ್ತಲ್ಲ, ಎಲ್ಲ ಮುಗ್ದೋಯ್ತಲ್ಲ. ಅದಕ್ಕೆ ನಿಂಗೆ ಇವಾಗ ಬಂದೇ ಬರುತ್ತೆ. ಇವಾಗಾದ್ರೂ ಒಳ್ಳೆ ಕೆಲಸ ಮಾಡ್ತಿದ್ಯಾ, ಹೋಗು. ಸರಿ ಅಮ್ಮ, ಹೋಗ್ತೀನಿ. ಅತ್ತೆ ಅಂದಂಗೆ ನಿಂಗೆ ಏನೇ ಕೆಲಸ ಕಷ್ಟ ಆದರೆ ಹೇಳು, ನಾನು ಮಾಡ್ಕೊಡ್ತೀನಿ. ಅಂದರೆ ಜಮೀನಲ್ಲಿ ಏನೋ ಕೆಲಸ, ಹೊಲ ಉಳ್ಬೇಕಂದ್ರೆ, ಬಿತ್ತಬೇಕಂದ್ರೆ, ಕಲೆ ಕೀಳಕ್ಕೆ ಏನಕ್ಕನ ಬೇಕಾದ್ರೆ ಹೇಳು. ಇಲ್ಲ ಅಂತ ತನ್ಕೋಬೇಡ, ನಾವೆಲ್ಲ ಜೊತೆಗಿದ್ದೀವಿ. ಬೇಡಪ್ಪ ಬೇಡ, ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ನಂಗೆ ಶಕ್ತಿ ಇದೆ, ನನಗೆ ಮಾಡ್ಕೊಂಡು ತಿನ್ನಷ್ಟು ದೇವ ಶಕ್ತಿ ಕೊಟ್ಟಿದ್ದಾನೆ. ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ. ನನ್ನ ಮೊಮ್ಮಕ್ಕಳು ಹೆಂಗೆ ಸಾಕ್ಬೇಕಂತ ನನಗೆ ಗೊತ್ತು. ನೀವೆಲ್ಲ ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಹೋಗ್ರಿ. ಅಲ್ಲ ಅತ್ತೆ, ನೀವು ಒಬ್ಬರೇ ಎಲ್ಲ ಹೆಂಗೆ ಕೆಲಸ ಮಾಡ್ಕೊತೀರಾ? ಜಮೀನು ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ನಿನಗೆ ಕಷ್ಟ ಆಗಲ್ವಾ ಅತ್ತೆ? ನಾವಿದ್ದೀವಿ ಬಿಡಿ, ನಾವು ಮಾಡ್ಕೊತೀವಿ. ನೀವು ಆರಾಮಾಗಿರ್ರಿ. ನಿಮ್ಗೆ ಏನು ಬೇಕು ಅದು ನಾನು ತಂದು ಹಾಕ್ತೀನಿ, ಆಯಿತಾ? ಸುಮ್ಮನೆ ಕಷ್ಟ ಕೊಟ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯಕ್ಕೆ. ನೋಡಿ ಬೈರಾ, ನಂಗೆ ನಿಮ್ಮ ಐಡಿಯಾ ಎಲ್ಲ ಚೆನ್ನಾಗಿ ಗೊತ್ತೈತೆ. ನನಗೆ ಯಾವ ಸಹಾಯನೂ ಬೇಕಾಗಿ ಅಂತ ಹೇಳಿದ್ನಲ್ಲ, ನಾನೇ ಹೋಗ್ತೀನಿ ಹೊಲಕ್ಕೆ. ನನಗೆ ಕೆಲಸ ಮಾಡ್ಸೋಕೆ ಬರುತ್ತೆ. ಆಳು ಇಟ್ಕೊತೀನಿ, ಕೆಲಸ ಮಾಡಿಸ್ತೀನಿ. ನನಗೇನು ಬೇಕಾಗಿಲ್ಲ. ನಿಮ್ದೆಲ್ಲ ಏನೈತೆ ಭಾಗ, ಅದು ಉತ್ಕೊಂಡು ಬಿತ್ಕೊಂಡು ಚೆನ್ನಾಗಿದ್ದೀನಿ ನೀವು. ನನಗೇನು ಬೇಕಾಗಿಲ್ಲ ರೀ. ಅಮ್ಮ ಹೇಳ್ತಿದ್ದಾರೆ ತಾನೇ ಅವ್ರಿಗೇನು ಸಹಾಯ ಬೇಕಾಗಿಲ್ಲ ಅಂತ. ನೀವೇ ಬಲವಂತ ಮಾಡ್ತಿದ್ದೀರಾ? ಸುಮ್ಮನಿರಿ, ಅವ್ರಿಗೆ ಶಕ್ತಿ ಇದೆ, ಮಾಡ್ಕೊಂಡು ತಿಂತಾರೆ, ಆಯಿತಾ? ನೋಡು ನೀ ಹೆಂಡತಿ ನಿಂಗೆ ಹೆಂಗೆ ಹೇಳ್ಕೊಡ್ತಾಳೋ ಹಂಗೆ ಕೇಳ್ಕೊಂಡಿರು. ಹೋಗು, ಹೆಂಡತಿ ಸೀರೆ ಹಿಡ್ಕೊಂಡು ತಿರುಗಂತ ಹೋಗು. ಹಂಗೆ ಇಲ್ಲ, ನಿನ್ನ ತಮ್ಮ ಒಬ್ಬ, ಅವನದು ಅದೇನೇ, ನಿಂದು ಅದೇನೇ. ಹೋಗು. ಬನ್ನಿ ನಾವು ಹೋಗೋಣ. ಅತ್ತೆ ನೀನೇನು ಅನ್ಕೋಬೇಡ, ನಾನು ಸಹಾಯಕ್ಕೆ ಇದ್ದೇ ಇರ್ತೀನಿ ಯಾವಾಗ್ಲೂ. ನಿಂಗೇನು ಸಹಾಯ ಬೇಕಾದ್ರೆ ನನಗೆ ಹೇಳು, ಆಯಿತಾ? ನಾನು ಇಲ್ಲೂ ಹೋಗಲ್ಲ, ಇಲ್ಲಿ ಇರ್ತೀನಲ್ಲ ಹತ್ರದಲ್ಲೇ. ಏನೋ ಇದ್ರೆ ನನ್ನ ಹತ್ರ ಬಂದು ಹೇಳ್ಕ, ಆಯಿತಾ? ಇವು ನನಗೆ ಸಹಾಯ ಮಾಡ್ತಾನಂತೆ. ನನಗೆ ಯಾವ ಸಹಾಯನೇ ಬೇಕಾಗಿಲ್ಲ, ಏನೂ ಬೇಡ, ನನಗೆ ಗೊತ್ತು. ಅಂದಂಗೆ ಫ್ರೆಂಡ್ಸ್, ಈ ಕತೆ 15 ವರ್ಷ ಮುಂದಕ್ಕೆ ಹೋಗುತ್ತೆ. ಯಾಕೆಂದರೆ ನನ್ನ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗಿರ್ತಾರೆ, ಅವ್ರಿಗೆ ಮದುವೆ ಮಾಡೋ ವಯಸ್ಸಾಗಿರುತ್ತೆ. ಆ ಥರ ಸ್ಟೋರಿ ನಾನು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ಆಯಿತಾ? ನನಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ನನ್ನ ಕತೆ ಬಗ್ಗೆ ಏನು ಅನಿಸ್ತಾ ಇದೆ ಅಂತ. ಏನು ಗಂಗಾ, ಎಲ್ಲ ಮಕ್ಕಳು ನಿಲ್ಸ್ಕೊಂಡು ಏನೋ ಮಾತಾಡ್ತಾ ಇದೆಯಾ? ಏನಂತ ವಿಚಾರ? ಹಾಂ ರೀ, ನನ್ನ ಮಕ್ಕಳನ್ನ ಎಲ್ಲರಿಗೂ ಪರಿಚಯ ಮಾಡ್ಕೊಳ್ಳೋಣ ಅಂತ. ಸರಿ, ಒಬ್ಬೊಬ್ಬ ಹೇಳ್ಕೊಂಡು ಬಾ, ಅವಾಗ ಎಲ್ರಿಗೂ ಗೊತ್ತಾಗುತ್ತೆ ಯಾರು ಅಂತ. ಸರಿ ರೀ, ಹಾಗೆ ಮಾಡ್ತೀನಿ. ಎಲ್ಲರೂ ಕೇಳಿಸ್ಕೊಂಬಿಡಿ. ಇವಳು ನನ್ನ ದೊಡ್ಡ ಮಗಳು ಜಯ ಅಂತ, ಅವಳು 2ನೇ ಮಗ ಶಿವು ಅಂತ. ಇವಳು ನನ್ನ 3ನೇ ಮಗಳು, ಅವಳ ಹೆಸರು ಬಂದು ಶೋಭಾ ಅಂತ. ಅಲ್ಲಿ ಲಾಸ್ಟ್ ಇದನ್ನು ಕೊನೆಯಲ್ಲಿ ಸಣ್ಣಕ್ಕೆ ದಪ್ಪ ದಪ್ಪ ಕಂಡುಬಿಟ್ಕೊಂಡು ಅವನು ನನ್ನ ಕಥೆಯ ನಾಯಕ, ಅವನ ಹೆಸರು ಕೀರ್ತಿ ಅಂತ. ನಮ್ಮ ಸಂಸಾರದ ಪರಿಚಯ ನಿಮಗೆಲ್ಲ ಆಯಿತು ಅನಿಸುತ್ತೆ. ಈಗ ಕತೆ ಮುಂದುವರ್ಸೋಣ. ಏನ್ರಿ, ಮಗಳಿಗೆ ಗಂಡು ನೋಡೋಕ್ಕೆ ಪ್ರಯತ್ನ ಪಡ್ತೀರಾ, ಹಂಗೆ ಇರ್ತೀರಾ? ಯಾರನ್ನ ವಿಚಾರಿಸ್ರಿ. ನಾನೇ ಸುಮ್ಮನೆ ಇಲ್ಲ ಕಣೆ, ವಿಚಾರಿಸ್ತಾನೆ ಇದ್ದೀನಿ. ಗಂಡು ಸಿಗ್ಬೇಕಲ್ಲ. ರಾಮಣ್ಣಂಗೆ ಹೇಳಿದ್ದೀನಿ, ಒಂದು ಗಂಡು ಇದೆ ಅಂತ ಹೇಳಿದ್ದಾರೆ, ಬಂದು ನೋಡ್ಕೊಂಡು ಹೋಗ್ಲಿ, ಆಮೇಲೆ ನೋಡೋಣ. ಅಮ್ಮ, ನನ್ಗೆ ಇಷ್ಟು ಬೇಗ ಮದುವೆ ಏನಕ್ಕೆ? ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಇರ್ತೀನಿ, ಆಮೇಲೆ ಮಾಡಮ್ಮ. ಹಿಂಗೆ ಓಡಾಡ್ಕೊಂಡು ತಿನ್ಕೊಂಡು ಇದ್ಬಿಡುವಂತೆ. ಎಲ್ಲ ನಾನೇ ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ. ಯಾರು ಏನು ಕೆಲಸ ಮಾಡಲ್ಲ, ನಾನು ಒಬ್ಬಳೇ ಮಾಡಬೇಕು. ಅಯ್ಯೋ, ಯಾಕಮ್ಮ ಸುಳ್ಳು ಹೇಳ್ತೀಯಾ? ಎಲ್ಲ ಕೆಲಸ ನಾನು ಅಕ್ಕನೇ ಮಾಡ್ತೀವಿ. ನೀನು ಏನು ಕೆಲಸ ಮಾಡ್ತೀಯ ಹೇಳು? ಅದ್ರಲ್ಲಿ ಬೇಡ ಈ ಥರ ಹೇಳ್ತೀಯ. ಎಲ್ಲ ಕೆಲಸ ನೀನೇ ಮಾಡೋ ಥರ ನಾವೇ ಎಲ್ಲ ಕೆಲಸ ಮಾಡೋದು. ಹೌದು ಅಮ್ಮ, ಅವಳು ಕರೆಕ್ಟಾಗಿ ಹೇಳ್ತಾವಳೆ. ಕೆಲಸ ನಾವು ತಾನೇ ಮಾಡ್ತೀವಿ, ನೀ ಏನು ಮಾಡ್ತೀಯಾ? ಆ ಮನೆ ಈ ಮನೆ ಸುತ್ತಾಡ್ಕೊಂಡಿರ್ತೀಯಾ? ಅದನ್ನು ಬಿಟ್ಬಿಟ್ಟು ಬೇರೆ ಏನು ಮಾಡ್ತೀಯ ಹೇಳಿ ನೀನು? ಸಾಕು, ಮುಚ್ಚರೆ ಬಾಯಿನ. ನಿಮ್ಮ ಮನೇಲಿ ಇಷ್ಟು ದೊಡ್ಡದಾಗ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟು ನನಗೆ ಮಾತ್ರ ಗೊತ್ತು. ಇವಾಗ ಬಂದು ಬಿಟ್ಟು ದೊಡ್ಡದಾಗಿ ಹೇಳೋಕ್ಕೆ ಹೋಗ್ರಿ, ಇಲ್ಲ ಕೆಲಸ ಮಾಡ್ಕೊ ಹೋಗ್ರಿ. ಸರಿ ಅಮ್ಮ, ನಾನು ಹೊಲಕ್ಕೆ ಹೋಗಿ ಬರ್ತೀನಿ. ಸರಿ ಅಪ್ಪ, ನಾವು ಹೋಗ್ತೀವಮ್ಮ, ಏನೋ ಕೆಲಸ ಮಾಡ್ತೀವಿ. ಬಾರ ಶೋಭಾ, ಏನೋ ಕೆಲಸ ಮಾಡೋಣ. ಸರಿ ನಡಿಯಕ್ಕ. ಏನಪ್ಪ ಮಗನೇ, ನಿಂಗೇನು ಬೇಕಾಗಿತ್ತು? ನೀನು ಹೋಗಿ ಏನೋ ಕೆಲಸ ಮಾಡೋಕ್ಕೋಗಿ. ಅಪ್ಪ ಅಪ್ಪ, ನಾನು ನಿನ್ನ ಹತ್ರ ಒಂದೇನೋ ಕೇಳಬೇಕಾಗಿತ್ತು, ಕೇಳಲಾ? ನನ್ನ ಹತ್ರನಾ? ಏನೋ ಅದು? ಅಪ್ಪ, ಅದು ಏನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲನೂ ಟ್ರಿಪ್ ಹೋಗ್ತಾವ್ರೆ, ನಾನು ಹೋಗಿ ಬರಲಾ? ಏನೋ ಟ್ರಿಪ್ಪಾ? ಇದ್ಕ ಏನೋ ಕೋಲು ಟ್ರಿಪ್ ಅಂತ? ಟ್ರಿಪ್ಪು ಇವನಿಗೆ ಯಾವಾಗಲೂ ಟ್ರಿಪ್ಪೇ ಚಿಂತೆ. ಒಂದು ಕೆಲಸ ಬೇಡ, ಕಾರ್ಯ ಬೇಡ. ಹೋಗೋ, ಫಸ್ಟ್ ಏನೋ ಕೆಲಸ ಮಾಡೋಕೆ ಹೋಗಿ ಆಮೇಲೆ ಟ್ರಿಪ್ ಹೋಗುವಂತೆ. ನಾನು ಯಾವಾಗ ಕೇಳಿದ್ರು ನೀನು ಹಿಂಗೆ ಹೇಳ್ತಾ ಇರು, ನೀನು ಹಿಂಗೆ ಮಾಡ್ತಾರು. ನಿನ್ಗೆ ಕೇಳ್ದೆ ಹೋಗ್ತೀನಿ ಟ್ರಿಪ್ಪಿಗೆ ನಾನು, ಆವಾಗ ಗೊತ್ತಾಗುತ್ತೆ ನಿನಗೆ. ಎಲ್ಲ ಇವನಾ
ನಿನ್ನೆ ಮೊನ್ನೆ ಹುಟ್ಟಂಗ ಅವನೇ ನೋಡ್ದ ನನಗೆ ಹೆಂಗ ಅವಸಾಗ್ತಾನೆ. ಗಂಗಾ ಅದೇನೋ ಕೇಳಿ ಉಣ್ಣ. ಅಯ್ಯೋ ರೀ ಟ್ರಿಪ್ಗಂತೆ ಕಳಿಸಿ ಏನಾಗಲ್ಲ. ನೀವೊಂದು ಅವನೇನು ಕೇಳಿದ್ರು ಆಗಲ್ಲ ಆಗಲ್ಲ ಅಂತೀರಾ. ಕೊಡ್ರಿ ಪಾಪ ಕಾಸು. ಬಾಪ ಕೀರ್ತಿ ನಾನು ಕೊಡ್ತೀನಿ ಬಾ ನಿನ್ ಕಾಸು. ನಿಮ್ಮ ಅಪ್ಪನ ಏನು ಕೇಳಬೇಡ ನೀನು, ನಾನು ಕೊಡ್ತೀನಿ ಬಾ. ನೀನಿದೆ ನೋಡು ಅಪ್ಪ ಅಂತ. ನಮ್ಮ ಅಮ್ಮನೇ ಸರಿ. ಆಯ್ತು ಹೋಗೋ, ನಿಮ್ಮ ಅಮ್ಮ ಹತ್ರನ ಎಲ್ಲ ಕೇಳು. ನನ್ನ ಹತ್ರ ಏನೋ ಕೇಳಕ್ ಬಂದೋ ಚೆನ್ನಾಗಿರಲ್ಲ. ಹೋಗ್. ಅಮ್ಮ ನೀನು ಕೊಡಮ್ಮ ಕಾಸ್ನಕ್ಕ. ಬಾ ಮಗನೆ, ನಾನು ಕೊಡ್ತೀನಿ ಬಾ ನಿನಗೆ. ಅಯ್ಯೋ ಇವತ್ತು ಯಾಕೆ ಇನ್ನೂ ಬಸ್ ಬಂದೇ ಇಲ್ವಲ್ಲ? ತುಂಬ ತಡಬೇಡ ಆಗೋಯ್ತು. ಚಿಕ್ಕಮ್ಮ ನಂಗೋಸ್ಕರ ಕಾಯ್ತಾ ಇರ್ತಾರೆ ಏನೋ. ಏನು ಮಾಡಲಿ? ಆಟೋಲ್ಲಿ ಹೋಗ್ಬಿಡ್ಲಾ? ಬೇಡಪ್ಪ, ಆಟೋಗೆ ತುಂಬ ಕಾಸಾಗುತ್ತೆ. ಬಸ್ಸೇ ಬರಲಿ, ಅದರಲ್ಲೇ ಹೋಗ್ತೀನಿ. ಸುಮ್ಮನೆ ಯಾಕೆ ಬೇಕು? ಓ ಈ ಹುಡುಗಿ ಇಲ್ಲೇ ಇದ್ದಾಳೆ. ತಡಿ ಏನಂತ ಕೇಳ್ತೀನಿ. ಪ್ರಿಯಾ ಅವರೇ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಅದು ಇಷ್ಟೊತ್ತಿನಲ್ಲಿ? ಬಸ್ ಸ್ಟಾಪ ಯಾಕೆ ನಿಂತ್ಕೊಂತಾರೆ ಹೇಳಿ? ಬಸ್ಗೋಸ್ಕರ ಅಲ್ವಾ? ಸುಮ್ಮನೆ ಏನೋ ಕೇಳಬೇಕು ಅಂತ ಕೇಳೋದಲ್ಲ. ಅಯ್ಯೋ ನನಗೆ ಗೊತ್ತು ರೀ ಬಸ್ಗೆ ಅಂತ. ಯಾಕೆ ಅಂತ ಕೇಳಿದೆ. ಇಷ್ಟೊತ್ತರೆಗೂ ಕೆಲಸ ಮಾಡ್ಕೊಂಡಿದ್ರಾ ಅಂತ ಕೇಳ್ತಿರೋದು ನಾನು. ಏನು ಕೇಳ್ತೀನಿ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನೆ ಬಾ ಅಂತೀರಪ್ಪ. ಹೌದು, ಅದೇನು ಅಂದರೆ ಇವತ್ತು ತುಂಬ ಜನ ಕಸ್ಟಮರ್ಸ್ ಇದ್ರು ಅಲ್ವಾ, ಅವ್ರನ್ನೆಲ್ಲ ನೋಡ್ಬಿಟ್ಟು ಬರೋಕ್ಕೆ ತುಂಬ ಹೊತ್ತಾಯಿತು. ಈಗ ನೋಡಿ ಬಸ್ಸೇ ಹೊಂಟೋಗಿದೆ, ಅದಕ್ಕೆ ಕಾಯ್ತಾ ಇದ್ದೀನಿ. ಹೌದಾ, ಸರಿ ಬನ್ನಿ, ನನ್ನ ಗಾಡಿದೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ನಮ್ಮ ಚಿಕ್ಕಮ್ಮ ನೋಡಿದ್ರೆ ಅಷ್ಟೇ ನಿಮ್ಮನ್ನ. ಯಾಕೆ ಬೇಕು? ನಿಮ್ಮ ಪಳಗೆ ನೀವು ಹೋಗಿ, ನಾನು ಹೋಗ್ತೀನಿ. ನಂಗೆ ಬಸ್ ಬರುತ್ತೆ. ಅಯ್ಯೋ ಟೈಮ್ ಆಯಿತು ಬನ್ನಿರಿ, ಪರವಾಗಿಲ್ಲ. ನಾನು ಬರಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ಹೋಗಿ, ನಂಗೆ ತೊಂದರೆ ಕೊಡಬೇಡಿ. ಇಲ್ಲ ಅಂದರೆ ಅಷ್ಟೇ. ಏನು ಅಷ್ಟೇ ಅಂದರೆ ಏನು ಹೊಡೆದು ಬಿಡ್ತೀರಾ? ನೋಡಿ ಸುಮ್ಮನೆ ಹೋಗಿ. ನಾನು ತುಂಬ ದಿವಸ ನೋಡ್ತಾ ಇದ್ದೀನಿ ನಿಮ್ಮನ್ನು. ನನಗೆ ತುಂಬ ಕಾಟ ಕೊಡ್ತಾ ಇದ್ದೀರಾ. ನೀವು ಹಿಂಗೆ ಕಾಟ ಕೊಡ್ತಾ ಇದ್ದೆ ನಮ್ಮ ಚಿಕ್ಕಪ್ಪ ಯಾರು ಗೊತ್ತಾ ನಿಮಗೆ? ಪೊಲೀಸು. ನಾನು ಅವ್ರಿಗೆ ಹೇಳ್ಬೇಕಾಗುತ್ತೆ. ಏನು ಎಲ್ಲ ಹುಡುಗಿರ್ತಾರ ನೀವು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ನಮ್ಮ ಚಿಕ್ಕಪ್ಪದು ಇನ್ಸ್ಪೆಕ್ಟ್ರು, ಪೊಲೀಸು, ಹಾಗೆ ಹೀಗೆ ಲಾಯರು ಅಂತ. ಅಯ್ಯೋ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇರೋದು. ನಮ್ಮ ಚಿಕ್ಕಪ್ಪ ನಿಜವಾಗ್ಲೂ ಪೊಲೀಸೇ. ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಓ ಹೌದಾ, ಹಾಗಾದರೆ ನಡೀರಿ ಹೋಗೋಣ ನಿಮ್ಮ ಮನೆಗೆ. ಅಯ್ಯೋ ನಿಮ್ಗೆ ಸ್ವಲ್ಪ ಬುದ್ಧಿನೇ ಇಲ್ವಾ? ಏ ನೋಡಿ ಸುಮ್ಮನೆ ಹೋಗಿ. ನೋಡಿ ಪ್ರಿಯಾ, ನಾನು ಎಲ್ಲ ಥರ ಅಲ್ಲ. ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಏನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು? ನೀವೇನು ಹೇಳ್ತಾ ಇದ್ದೀರಾ? ನನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಂ ಹೌದು. ಯಾಕೆ ನೀವು ಮದುವೆ ಆಗಲ್ವಾ? ನೋಡಿ ಪ್ರಿಯಾ, ನಾನು ನಿಜ ಹೇಳ್ತಾ ಇದ್ದೀನಿ. ನೀವಂದರೆ ನನಗೆ ತುಂಬ ಇಷ್ಟ. ನನಗೆ ನಿಮ್ಮ ಮನೆ ಅಡ್ರೆಸ್ಸು ಗೊತ್ತು, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೂ ಗೊತ್ತು. ಅದೆಲ್ಲ ತಿಳ್ಕೊಂಡೇ ನಾನು ನಿಮ್ಮನ್ನ ಇಷ್ಟಪಡ್ತಾ ಇರೋದು. ಅಷ್ಟೇ ಅಲ್ಲ, ನನಗೆ ನಿಮ್ಮೆಲ್ಲ ವಿಚಾರನೂ ಗೊತ್ತು. ಅಂದರೆ ನಿಮ್ಮ ಅಪ್ಪ ಅಮ್ಮ ಏನಾದರೂ ಎಲ್ಲ ಗೊತ್ತು. ಅದೆಲ್ಲ ನಿಮ್ಗೆ ಯಾರು ಹೇಳಿದ್ರು? ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದೆಲ್ಲ ಈಗ ಬೇಡ. ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಪ್ರೀತಿ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆಗೆ ಬಂದು ನಿಮ್ಮ ಚಿಕ್ಕಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೆ ಮೊದಲು ನೀವು ಒಂದು ಸರಿ ಹೇಳಿ ನೋಡಿರಿ, ಆಯಿತಾ? ಸಡನ್ನಾಗಿ ನಾನೇ ಬಂದು ಕೇಳಿದ್ರೆ ಯಾರಿಗೂ ಗಾಬರಿ ಆಗುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ, ಮರಿಬೇಡಿ. ಅಯ್ಯೋ ನಿಮ್ಮ ತಲೆಗೆಲ್ಲ ಕೆಟ್ಟಿದೆ ಹೆಂಗೆ? ನೋಡಿ ನನಗೆ ಮದುವೆ ಎಲ್ಲ ಏನೂ ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ನಮ್ಮ ಚಿಕ್ಕಪ್ಪನ ಇದೆಲ್ಲ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ. ಪ್ರಿಯಾ, ನಾನು ನಿಮಗೆ ಒಂದೇ ಸರಿ ಹೇಳೋದು, ನಾನು ನಿಮ್ಮನ್ನೇ ಮದುವೆ ಆಗೋದು. ಮದುವೆ ಅಂತ ಆದರೆ ಅದು ನಿಮ್ಮನ್ನು ಮಾತ್ರ. ನಿಮ್ಮನ್ನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ, ಆಯಿತಾ? ಸರಿ, ಇವಾಗ ಸೈಲೆಂಟಾಗಿ ನನ್ನ ಜೊತೆ ಗಾಡೀಲಿ ಬನ್ನಿ. ನೋಡಿ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಹಂಗೆಲ್ಲ ಯಾರ ಜೊತೆ ಗಾಡೀಲಿ ಬರೋದಿಲ್ಲ. ನಂಗೆ ಇಷ್ಟ ಆಗಲ್ಲ, ನಂಗೆ ಭಯ ಆಗುತ್ತೆ. ಸರಿ, ಹೌದಾ, ನಡೀರಿ. ನಾನು ನಿಮ್ಮ ಜೊತೆ ಮನೆಯವರೆಗೂ ಬರ್ತೀನಿ. ಆಟೋನಲ್ಲೇ ಹೋಗೋಣ. ಸರಿ ಬನ್ನಿ. ನೀವು ಎಷ್ಟು ಹೇಳಿದ್ರು ಕೇಳಲ್ಲ ಅಂತಾರಲ್ಲ, ಮತ್ತೇನು ಮಾಡಲಿ? ಅಂದರೆ ನಿಮಗೂ ನಾನು ಇಷ್ಟ ಇದೆ ಅಂತ ಆಯಿತು. ಇಲ್ಲ ಅಂದರೆ ಸರಿ ಅಂತ ಹೇಗೆ ಹೇಳ್ತಿದ್ದೀರಿ? ನೋಡಿ ನೋಡಿ ನೀವು ಹಿಂಗೆಲ್ಲ ಮಾತಾಡಿ ನಾನು ಮತ್ತೆ ಒಪ್ಕೊಳ್ಳಲ್ಲ. ಬೇಡ ಬಿಡಿ, ನಾನು ಒಬ್ಬಳೇ ಹೋಗ್ತೀನಿ. ಅಯ್ಯೋಯ್ಯೋ ಬೇಡ ಇರಿ, ಆಟೋನಲ್ಲೇ ಹೋಗೋಣ. ಸರಿ. ನೋಡಿ ಪ್ರಿಯಾ, ನಿಜ ಹೇಳಿ, ನಿಮಗೂ ನಾನು ಅಂದರೆ ಇಷ್ಟ ತಾನೇ? ಹಾಂ ನೋಡಿ ಕೃಷ್ಣ ಅವರೇ, ನನಗೆ ಇಷ್ಟ ಇದೆಯೋ ಇಲ್ಲೋ ಅನ್ನೋದು ವಿಷಯ ಅಲ್ಲ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮಗೆ ಇದೆಲ್ಲ ಇಷ್ಟ ಆಗಲ್ಲ. ಇದೆಲ್ಲ ಅವ್ರಿಗೆ ಗೊತ್ತಾದರೆ ನನ್ನ ಬಗ್ಗೆ ಅವ್ರು ಏನು ತಿಳ್ಕೊಬೇಡ ಹೇಳಿ. ನೋಡು ಇವಳು ನಮ್ಮ ಮನೆ ಕರ್ಕೊಂಡು ಇಟ್ಕೊಂಡ್ರೆ ನನ್ನ ಮಾನ ಮನೆಲ್ಲ ಕಳೆದುಬಿಟ್ರು ಅಂತ ಅವ್ರು ಅಂದ್ಕೊಂಡ್ಬಿಟ್ರೆ, ಅದು ನನಗಿರೋ ಭಯ ಅದೇನೆ. ಅದಕ್ಕೆ ಇದೆಲ್ಲ ಬೇಡ ಅಂತ ಹೇಳಿದೆ. ನನಗೂ ನೀವಂದರೆ ಇಷ್ಟನೇ. ಹಾಂ, ಅಂತೂ ಇಂತೂ ಬಾಯಿ ಬಿಟ್ರಲ್ಲ. ಅಪ್ಪ, ನನಗೆ ಹೋಗಿ ಸಮಾಧಾನ ಆಯಿತು. ಏನೇ ಆಗಲಿ ನಾನು ನಿಮ್ಮನ್ನೇ ಮದುವೆ ಮಾಡ್ಕೊತೀನಿ. ಅದೆಷ್ಟೇ ಕಷ್ಟ ಆಗಲಿ ನೀವೇನು ಚಿಂತೆ ಮಾಡಬೇಡಿ. ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ನಾನು ಒಪ್ಪಿಸ್ತೀನಿ. ಇಲ್ಲ ಇಲ್ಲ ಇರಿ, ತಡೀರಿ. ಮೊದಲು ನಾನು ಮಾತಾಡ್ತೀನಿ ನಮ್ಮ ಚಿಕ್ಕಮ್ಮ ಹತ್ರ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನಮ್ಮ ಮನೆಗೆ ಬರೋರಂತೆ. ಇವಾಗ ಸಡನ್ನಾಗಿ ನೀವು ಬಂದುಬಿಟ್ರೆ ನಂಗೆ ಗೊಜಲಾಗ್ಬಿಡುತ್ತೆ. ಸರಿ, ಹಾಗೆ ಮಾಡಿ.
ಮೊದಲು ನೀವು ಸ್ವಲ್ಪ ಕಿವಿಗೆ ಹಾಕಿರಿ, ಆಮೇಲೆ ನಾನು ಬರ್ತೀನಿ.